ನಮಸ್ಕಾರ ವೀಕ್ಷಕರೇ ಆ್ಯಂಡ್ ವೆಲ್ಕಮ್ ಟು ಮೋಟರ್ ಎವರ್ಸ್ ಕನ್ನಡ. ಇವತ್ತು ನಮ್ಮ ಜೊತೆಲಿದೆ ಒಂದು ತುಂಬ ಯುನೀಕ್ ಬೈಕ್, ಅದಂದರೆ BMW CE02. ಇದು ಮೋಟರ್ ಸೈಕಲ್ ಇದೆಯಾ ಅಥವಾ ಸ್ಕೂಟಿ ಇದೆಯಾ ಅಂತ ನಿಮಗೆ ಅನಿಸ್ತಿರ್ಬೋದು. ಸೊ ಇವತ್ತು ನಾವು ಈ ಬೈಕಿಂದ ರಿವ್ಯೂ ಮಾಡ್ತೀವಿ ಮತ್ತು ನಿಮಗೆ ಹೇಳ್ತೀವಿ ಇದು ಬೈಕ್ ಯಾರಿಗೋಸ್ಕರ ಇದೆ ಮತ್ತು ಇದರಿಂದ ಬೈಕಿನ ಫೀಚರ್ಸ್ ಎಲ್ಲ ಏನಿದೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಅಂದರೆ ಇದರಿಂದ ಡಿಸೈನ್ ಬಗ್ಗೆ ಮಾತಾಡೋಣ. ಡಿಸೈನ್ ನೋಡಿದ್ರೆ ಇದರಿಂದ ತುಂಬ ಯುನೀಕ್ ಆಗಿ ಇದೆ. ಫ್ರಂಟಿಂದ ಸ್ವಲ್ಪ ವಿಚಿತ್ರ ಕಾಣಿಸುತ್ತೆ, ತುಂಬ ಜನರಿಗೆ ಇಷ್ಟ ಆಗ್ಬೋದು ಅಥವಾ ಇಲ್ಲ. ಇಲ್ಲಿ ಇದೆ ಸ್ಕ್ವೇರ್ ಶೇಪ್ ಹೆಡ್ಲೈಟ್ಸ್ ಮತ್ತು ಯು ಶೇಪ್ DRLs ಇದೆ. ಕೆಳಗಡೆ ಫ್ಯಾಟ್ ಟೈರ್ಸ್ ಇದೆ, 14 ಇಂಚಿನ ವೀಲ್ಸ್ ಇದೆ ಮತ್ತು ಇಲ್ಲಿ ಫೋಕ್ ಇದೆ, ಗೋಲ್ಡನ್ ಅನೋಡೈಸ್ಡ್ ಫೋಕ್. ನನಗೆ ಪರ್ಸ್ನಲಿ ಕೇಳಿದ್ರೆ ಇದರಿಂದ ಡಿಸೈನ್ ಫ್ರಂಟಿಂದ ಅಷ್ಟೇನು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೈಡ್ ಪ್ರೊಫೈಲಿಂದ ನೋಡಿದ್ರೆ ಇದು ಬೈಕ್ ತುಂಬ ಡಿಫ್ರೆಂಟ್ ಆಗಿ ಕಾಣುತ್ತೆ. ಈಗ ಮಾರ್ಕೆಟಲ್ಲಿ ತುಂಬ ಇಲೆಕ್ಟ್ರಿಕ್ ಬೈಕ್ಸ್ ಇದೆ, ಬಟ್ ಅದರಿಂದ ಇದು ತುಂಬ ಸ್ಟ್ಯಾಂಡ್ ಔಟ್ ಆಗುತ್ತೆ ಬೈಕ್. ಸೈಡಲ್ಲಿ ನಿಮಗೆ ನೋಡಿದ್ರೆ ಸಿಂಗಲ್ ಮೋನೋ ಶಾಕ್ ಬರುತ್ತೆ ಮತ್ತು ಇಲ್ಲಿ ಸಿಂಗಲ್ ಸ್ವಿಂಗ್ ಆರ್ಮ್ ಕೂಡ ಇದೆ ಕೆಳಗಡೆ. ಮತ್ತು ನೀವು ಇದರಿಂದ ಸೀಟ್ ಏನು ನೋಡಿದ್ರೆ ಸಿಂಗಲ್ ಫ್ಲ್ಯಾಟ್ ಸೀಟ್ ಇದೆ, ಸ್ವಲ್ಪ ಸಣ್ಣದಿದೆ. ಬಟ್ ಇದರಲ್ಲಿ ಇವರು 3 ಕಲರ್ಸ್ ಕೊಟ್ಟಿದ್ದಾರೆ. ಹಾರ್ಡ್ ಇದೆ ಸ್ವಲ್ಪ ಸೀಟ್, ಬಟ್ ನಾವು ನಿಮಗೆ ಕಂಫರ್ಟಿನ ಬಗ್ಗೆ ಮಾತಾಡ್ಬೇಕಾದ್ರೆ ಇದರಿಂದ ಇನ್ನೂ ಡೀಟೇಲ್ಸ್ ಹೇಳ್ತೀವಿ. ಇಲ್ಲೇನಿದೆ ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಗಾಡಿಯಲ್ಲಿ. ಇದರಲ್ಲಿ ನೋಡಿದ್ರೆ ನಿಮಗೆ BMW ಇಂದ ಬ್ಯಾಜಿಂಗ್ ಕಾಣುತ್ತೆ ಕೆಳಗಡೆ ಮತ್ತು ಇಲ್ಲಿ ಕೂಡ BMW ಇಂದು ಲೋಗೋ ಹಾಕಿದ್ದಾರೆ, ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಕೆಳಗಡೆ ನೋಡಿದ್ರೆ ನಿಮಗೆ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದರೆ ಇದರಲ್ಲಿ ಅರೌಂಡ್ 3.9 kWh ಬ್ಯಾಟ್ರಿ ಇದೆ ಮತ್ತು ಕ್ಲೇಮ್ಡ್ ರೇಂಜ್ ಏನಿದೆ ಅದು ಅರೌಂಡ್ 105 km ಇದೆ. ಬಟ್ ರಿಯಲ್ ವರ್ಲ್ಡ್ ನಾವು ಇದಕ್ಕೆ ನಡೆಸಿದ್ವಿ, ಆವಾಗ ನಮಗೆ ಅರೌಂಡ್ 80 to 85 km ರೇಂಜ್ ಕೊಡ್ತು. ಮತ್ತು ಇದು ಬೈಕ್ ಏನಿದೆ ಅದು ನಾವು ಯಾವಾಗ ರೋಡಲ್ಲಿ ನಡೆಸ್ತಾ ಇದ್ವಿ ಆವಾಗ ತುಂಬ ಜನ ಇದಕ್ಕೆ ನೋಟಿಸ್ ಮಾಡ್ತಾ ಇದ್ರು. ಸೊ ಡಿಸೈನ್ ಏನಿದೆ ಅದು ಕ್ವೈಟ್ ಪ್ರಾಮಿಸಿಂಗ್ ಆಗಿದೆ. ರೇರ್ ಲುಕ್ಕಿಂದ ನೋಡಿದ್ರೆ ಇದು ತುಂಬ ಮಿನಿಮಲಿಸ್ಟಿಕ್ ಆಗಿ ಇದೆ. ಇದರಿಂದ ಸೀಟ್ ಏನಿದೆ ಅದು ತುಂಬ ಎಕ್ಸ್ಟೆಂಡೆಡ್ ಇಲ್ಲ ಲೈಕ್ ಅದರ್ ಬೈಕ್ಸ್. ಮತ್ತು ಇದರಿಂದ ಟೇಲ್ ಲೈಟ್ಸ್ ಏನಿದೆ ಇದು ಇಲ್ಲಿ ಬರುತ್ತೆ. BMW ಇಂದು ಇನ್ನೊಂದು ಬೈಕ್ ಇದೆ G310 GS, ಅದರಲ್ಲಿ ಕೂಡ ಸೇಮ್ ಟೇಲ್ ಲೈಟ್ಸ್ ಇದೆ. ಸೊ ಅವರು ಆ ಬೈಕಿಂದು ಟೇಲ್ ಲೈಟ್ಸ್ ಇಲ್ಲಿ ಯೂಸ್ ಮಾಡಿದ್ದಾರೆ. ಇದು ಇತ್ತು ಒಂದು ಓವರ್ ವ್ಯೂ ಅಬೌಟ್ ದ ಡಿಸೈನ್. ನಿಮಗೆ ಏನು ಅನಿಸುತ್ತೆ ಡಿಸೈನ್ ಬಗ್ಗೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಈಗ ಮಾತಾಡೋಣ ಬೈಕಿನ ಕಂಫರ್ಟ್ ಬಗ್ಗೆ. ಸೊ ಇದರಲ್ಲಿ ಸೀಟ್ ಏನಿದೆ ಅದು ಸಿಂಗಲ್ ಸೀಟ್ ಇದೆ ಮತ್ತು ತುಂಬ ಚಿಕ್ಕದಾಗಿದೆ. ಸೀಟ್ ಹಾರ್ಡ್ ಕೂಡ ಅನಿಸುತ್ತೆ. ಸೊ ಲಾಂಗ್ ರೈಡ್ಸಿಗೆ ಹಿಂದ್ಗಡೆ ಪಿಲಿಯನ್ ಕೂತ್ಕೊಂಡ್ರೆ ಕಂಫರ್ಟೇಬಲ್ ಆಗಿ ಇರಲ್ಲ. ಸಿಟಿ ರೈಡ್ಸಿಗೋಸ್ಕರ ಸೀಟ್ ಓಕೆ ಇದೆ. ಮತ್ತು ಹೇಳಬೇಕು ಸಸ್ಪೆನ್ಷನ್ ಬಗ್ಗೆ ಅಂದರೆ ಸಸ್ಪೆನ್ಷನ್ ಏನಿದೆ ಸ್ವಲ್ಪ ಬೌನ್ಸಿ ಆಗಿದೆ ಮತ್ತು ಸ್ಪೀಡ್ ಬ್ರೇಕರ್ಸ್ ಮೇಲೆಲ್ಲ ಸ್ವಲ್ಪ ಫರ್ಮ್ನೆಸ್ ಫೀಲ್ ಆಗುತ್ತೆ ಸಸ್ಪೆನ್ಷನಲ್ಲಿ. ಇದರಿಂದ ಹ್ಯಾಂಡಲ್ ಏನಿದೆ ಅದು ಅಪ್ರೈಟ್ ಪೊಸಿಷನಲ್ಲಿದೆ. ಸೊ ರೈಡಿಂಗ್ ಕಂಫರ್ಟೇಬಲ್ ಆಗೇ ಇರುತ್ತೆ, ಪರವಾಗಿಲ್ಲ ಅನಿಸುತ್ತೆ. ಇವಾಗ ತಿಳ್ಕೊಳ್ಳೋಣ ಇದರಿಂದ ರೈಡ್ ಬಗ್ಗೆ. ಇದರಲ್ಲಿ 11 kWh ಪವರ್ ಇದೆ ಮತ್ತು 55 Nm ಟಾಕ್ ಇದೆ. ಸೊ ಇದರಿಂದ ಟಾಕ್ ಏನಿದೆ ಅದು KTM 390ಕ್ಕಿಂತನೂ ತುಂಬ ಜಾಸ್ತಿ ಇದೆ. ಸೊ ಇನಿಷಿಯಲ್ ಪಿಕಪ್ ಗಾಡಿಯಿಂದ ಏನಿದೆ ಅದು ತುಂಬ ಸಖತ್ತಾಗಿ ಇದೆ. ಮತ್ತು ಇದರಲ್ಲಿ 3 ಮೋಡ್ಸ್ ಬರುತ್ತೆ. ಫ್ಲೋ ಏನಿದೆ ಅದರಲ್ಲಿ ಪವರ್ ಡೆಲಿವರಿ ತುಂಬ ಕಡಿಮೆ ಇದೆ, ಬಟ್ ಅದ್ರ ಕಡೆಯಿಂದ ರೇಂಜ್ ಜಾಸ್ತಿ ಸಿಗುತ್ತೆ. ಮತ್ತು ಸರ್ಫ್ ಏನಿದೆ ಅದು ಮಿಡಲಲ್ಲಿ ಇದೆ. ಮತ್ತು ಫ್ಲ್ಯಾಶಿ ಏನಿದೆ ಅದು ಎಲ್ಲರಿಗಿಂತ ಜಾಸ್ತಿ ಪವರ್ ಅದರಲ್ಲಿ ಸಿಗುತ್ತೆ, ಬಟ್ ರೇಂಜ್ ತುಂಬ ಕಡಿಮೆ ಸಿಗುತ್ತೆ. ಬಟ್ ಫ್ಲ್ಯಾಶ್ ಮೋಡಲ್ಲಿ ಗಾಡಿ ನಡೆಸ್ಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ತಿಳ್ಕೊಳ್ಳೋಣ ಬೈಕಿನ ಪ್ರಾಕ್ಟಿಕ್ಯಾಲಿಟಿ ಬಗ್ಗೆ. ಸೊ ಪ್ರಾಕ್ಟಿಕಲ್ ಇದು ಬೈಕ್ ಅಷ್ಟೇನು ಇಲ್ಲ ಅನಿಸುತ್ತೆ ನನಗೆ, ಯಾಕಂದರೆ ಇದರಲ್ಲಿ ಪಿಲಿಯನ್ ಸೀಟ್ ಏನಿದೆ ಅದು ತುಂಬ ಚಿಕ್ಕದಿದೆ ಮತ್ತು ಲಾಂಗ್ ರೈಡ್ಸಿಗೆ ಕಂಫರ್ಟೇಬಲ್ ಇಲ್ಲ ಅದು. ಮತ್ತು ಇದರಲ್ಲಿ ಬೂಟ್ ಸ್ಪೇಸ್ ಕೂಡ ಮಿಸ್ಸಿಂಗ್ ಇದೆ. ಮತ್ತು ಇದರಿಂದ ಏನು ಚಾರ್ಜರ್ ಇದೆ ಅದು ತುಂಬ ದೊಡ್ಡದಿದೆ. ನಾನು ನಿಮಗೆ ಚಾರ್ಜರ್ ತೋರಿಸ್ತೀನಿ ಹೇಗಿದೆ ಅಂತ. ತುಂಬ ಹೆವಿ ಚಾರ್ಜರ್ ಇದೆ ಮತ್ತು ಇದಕ್ಕೆ ಇಡೋಕ್ಕೆ ಎಲ್ಲೂ ಸ್ಪೇಸ್ ಇಲ್ಲ. ಆ್ಯಂಡ್ ಓಲಾ ಮತ್ತು ಏಥರ್ಸ್ ಏನು ಫಾಸ್ಟ್ ಚಾರ್ಜರ್ಸ್ ಇದೆ ಅದು ಇದರಲ್ಲಿ ಕನೆಕ್ಟ್ ಆಗಲ್ಲ. ಇದಕ್ಕೆ 15 ಆಂಪಿಯರಿಂದು 3 ಪ್ಲಗ್ ಚಾರ್ಜರ್ ಬೇಕಾಗತ್ತೆ. ಸೊ ಇದು ಅಷ್ಟೇನು ಎಫಿಷಿಯೆಂಟಾಗಿ ಇರೋದಿಲ್ಲ ಅಂತ ನನಗೆ ಅನಿಸುತ್ತೆ. ಇದು ಚಾರ್ಜ್ ಬಗ್ಗೆ ಹೇಳಬೇಕು ಅಂದರೆ 0 to 100 ಅರೌಂಡ್ 3.5 ಅವರ್ಸಲ್ಲಿ ಇದು ಚಾರ್ಜ್ ಆಗುತ್ತೆ. ಫೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ಒಂದು 3.5 ಇಂಚಸ್ಸಿಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಸಿಗುತ್ತೆ. ಅದರಲ್ಲಿ ನೀವು ಬೈಕಿನ ಸ್ಪೀಡ್ ಮತ್ತು ಮೋಡ್ಸ್ ಅದರಿಂದೆಲ್ಲ ಇನ್ಫಾರ್ಮೇಷನ್ ನೋಡ್ಬೋದು. ಮತ್ತು BMW ಫೋನ್ ಮೌಂಟ್ ಮಾಡೋಕ್ಕೋಸ್ಕರ ಇಲ್ಲಿ
ಫೋನ್ ಮೌಂಟ್ ಕೂಡ ಕೊಟ್ಟಿದೆ, ಬೈಕಿನ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ ಕೆಳಗಡೆ. ಮತ್ತು ಇದರಲ್ಲಿ ಒಂದು ಸೇಫ್ಟಿ ಫೀಚರ್ ಇದೆ, ಅದಂದರೆ ABS ಬರುತ್ತೆ ಈ ಬೈಕಲ್ಲಿ. ಮೋಸ್ಟ್ ಆಫ್ ದ ಎಲೆಕ್ಟ್ರಿಕ್ ಬೈಕ್ಸಲ್ಲಿ ABS ಇಲ್ಲ, ಸೊ ಇದೊಂದು ಗುಡ್ ಸೇಫ್ಟಿ ಫೀಚರ್ ಇದೆ. ಸೊ ಇದು ಇತ್ತು ಒಂದು ಓವರ್ ವ್ಯೂ ಅಬೌಟ್ BMW CE02. ಸೊ ನನಗೆ ಕೇಳಿದರೆ ಇದು ಒಂದು ಮೋಟರ್ ಸೈಕಲ್ಲೂ ಇಲ್ಲ ಮತ್ತು ಇದು ಒಂದು ಸ್ಕೂಟಿ ಥರನೂ ಇಲ್ಲ, ಬಟ್ ಇಟ್ ಈಸ್ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್. ಇದು ಒಂದು ನೀಶ್ ಲೈಫ್ ಸ್ಟೈಲ್ ಬೈಕ್ ಇದೆ ಅಂತ ನನಗೆ ಅನಿಸುತ್ತೆ. ಹೊಂಡಾ ಒಂದು ಬೈಕ್ ತೊಗೊಂಬಂದಿತ್ತು ವಿಚ್ ಇಸ್ ಹೊಂಡಾ ನ್ಯಾವಿ. ಅದರಿಂದ ಏನು ಡಿಸೈನ್ ಇದೆ ಇದು ಸ್ವಲ್ಪ ಸಿಮಿಲರ್ ಆಗೇ ಕಾಣುತ್ತೆ, ಬಟ್ ಇದು ತುಂಬ ಫ್ಯೂಚರಿಸ್ಟಿಕ್ ಆ್ಯಂಡ್ ಮಾಡರ್ನ್ ಇದೆ. ನಿಮಗೆ ಏನು ಅನಿಸುತ್ತೆ, ನೀವು ಇದು ಬೈಕ್ ಪರ್ಚೇಸ್ ಮಾಡ್ತೀರಾ ಅಥವಾ ಇಲ್ಲ, ಅದು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಚಾನಲಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಕೀಪ್ ರೆವಿಂಗ್.